ಇದೇನೇ ಮಾಣಿಕ್ಯದರ ಇಲ್ಲಿ ಬಂದಿದ್ದೀವಿ. ಆಗೊಂಬೆ ಘಾಟ್ ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ. ಅದು ನೈಟ್ ಇಷ್ಟೊತ್ತಲ್ಲಿ ಕಾಣಿಸ್ತಿದೆಯಲ್ವ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ. ಫುಲ್ ಕತ್ಲೆ ರೋಡು, ಯಾರಂದ್ರೆ ಯಾರಿಲ್ಲ. ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಟಫೆಸ್ಟ್ ಘಾಟಲ್ಲಿ ಇದು ಒಂದು ಕೂಡ. ಎಲ್ಲ ಹುಷಾರಾಗಿ ಹೋಗ್ಬೇಕು. ಒಂದು ಸ್ವಲ್ಪ ಯಮರಿದ್ರು ಮುಗೀತು ಕತೆ. ಮಾಣಿಕ್ಯದರಾಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯಾವ್ದಾರು ಒಂದು ಒಳ್ಳೆ ಪ್ಲೇಸ್ ಸಿಗುತ್ತಾ ಅಂದ್ಬಿಟ್ಟು. ಬಟ್ ರೂಟ್ ನೋಡಿದ್ರೆ ಈ ಥರ ಐತೆ. ಇಲ್ಲಿ ಚೆನ್ನಾಗೈತೆ, ಇನ್ನು ಸ್ವಲ್ಪ ಹಿಂದೆ ಹೋದರೆ ಅಲ್ಲಿ ತುಂಬ ಕೆಟ್ಟದಾಗೈತೆ ದಾರಿ. ಇಲ್ಲಿಂದ ಅಲ್ಲಿವರೆಗೂ ಚೆನ್ನಾಗಿರುತ್ತೆ ಸಾಕು. ನೋಡಿ ರೂಟ್ ಸಾಕಾದಾಗ ಕಾಣ್ತೈತೆ. ಇದೇನೇ ಮಾಣಿಕ್ಯದರ ಇಲ್ಲಿ ಬಂದಿದ್ದೀವಿ. ನೋಡಿ ಯಾವ ಥರ ಇದೆ ಇಲ್ಲಿ ವ್ಯೂ. ಇಲ್ಲಿ ಗಾಡಿ ನಿಲ್ಲಿಸಿ ಇಲ್ಲಿ ಬಂದರೆ ಒಳ್ಳೆ ವ್ಯೂ ಇದೆ. ಎಲ್ಲ ನೋಡಿದೆ, ಪ್ಲೇಸು ಇಷ್ಟ ಆಯಿತು. ಒಂದು ಸ್ವಲ್ಪ ಡ್ರೋನ್ ಶಾಟು ತೊಗೊಂಡಿದ್ದೀನಿ. ಡ್ರೋನ್ ಶಾಟ್ ನೋಡಿದ್ರಿ ಅಂತ ಅನ್ಕೋತೀನಿ. ಇವಾಗ ಇಲ್ಲಿಂದ ಓಡ್ತಾಯಿದ್ದೀವಿ ನಾವು. ಇನ್ನೇನಿಲ್ಲ, ಇಲ್ಲಿಂದ ಅದೇ ಉಡುಪಿಗೆ ಹೋಗೋಣ ಅಂತ, ಇನ್ನೊಂದು ಕೊಡಾದ್ರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನೋಡೋಣ, ಟೈಮ್ ಏನೋ ಸಿಕ್ಕೂರೇ ಹೋಗ್ತೀವಿ, ಇಲ್ಲಾಂದರೆ ಸೀದಾ ಉಡುಪಿ. ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ರೂಮ್ ಮಾಡಿ ಬೀಚಲ್ಲಿ ಅಟ್ಲೀಸ್ಟು ಅಲ್ಲಾದರೂ ಸನ್ಸೆಟ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಹಂಗೆ ಹೋಗ್ತಾ ಹೋಗ್ತಾ ಟ್ರೈ ಮಾಡೋಣ ಪ್ಲೇಸ್ ಕವರ್ ಮಾಡೋಕ್ಕೆ. ಮನೆ ಹಂಗೆ ಹೋಗೋಣ. ಹಲೋ ಸ್ನೇಹಿತರೆ, ಚಿಕ್ಕಮಂಗ್ಳೂರು ಬಿಡ್ತಾಯಿದ್ದೀವಿ ಇವಾಗ. ಇದು ಚಿಕ್ಕಮಂಗ್ಳೂರು ಮೇನ್ ಸಿಟಿ. ಕುಂದಾದ್ರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸನ್ಸೆಟ್ ನೋಡೋಕ್ಕೆ. ಬಟ್ ಬೇಡ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೀದಾ ಉಡುಪಿ ಕಡೆಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಕರೆಕ್ಟಾಗಿ 164 ಕಿಲೋಮೀಟರ್ಸ್ ಇದೆ. ಟೈಮಿಂಗು 4 ಅವರ್ ತೋರಿಸ್ತಾ ಇದೆ. ನೋಡೋಣ, ಇನ್ನು ಸ್ವಲ್ಪ ಬೇಗನೆ ಕವರ್ ಮಾಡೋ ಥರ ಟ್ರೈ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಚಿಕ್ಕಮಂಗ್ಳೂರಿಂದ ಸಿಯೋ ಟಾಟಾ ಬೈ ಬಾಯ್. ಚಿಕ್ಕಮಂಗ್ಳೂರು ಮತ್ತೆ ಸಿಗುವ ಯಾವಾಗಾದರೂ. ಏನು ಅಷ್ಟೊಂದು ಎಂಜಾಯ್ಮೆಂಟ್ ಸಿಗಲಿಲ್ಲ ಚಿಕ್ಕಮಂಗ್ಳೂರಲ್ಲಿ ಈ ಸರಿ, ಅಷ್ಟಕ್ಕಷ್ಟೇ. ಅದೊಂದು ಗಾಳಿ ಕೆರೆಗೆ ಹೋಗಿದ್ವಿ, ಬಟ್ ಅಲ್ಲೇನಂದರೆ ಸಿಕ್ಕಾಪಟ್ಟೆ ಗಾಳಿ. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗಿಲ್ಲ, ತಲೆನೋವು ಸ್ಟಾರ್ಟ್ ಆಗೋದು ಗಾಳಿಗೆ, ಆ ಥರ ಇತ್ತು. ಡ್ರೋನ್ ಕೂಡ ಆರ್ಸೋಕ್ಕಾಗಿಲ್ಲ, ಜಸ್ಟ್ ಮಿಸ್ಸಲ್ಲಿ ಡ್ರೋನ್ ಕೂಡ ಬಚಾವ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಸೀನು ಆಯಿತು. ನೋಡೋಣ, ನೆಕ್ಸ್ಟು ಉಡುಪಿಗೆ ಹೋಗ್ಕೊತಿದ್ವಿ. ಉಡುಪಿ ಬೀಚ್ ಹತ್ರನೇ ಸನ್ಸೆಟ್ ನೋಡುವ ಅಂತ ಅಂದ್ಕೊಂಡಿದ್ದೀವಿ. ಬೇಗ ಏನಾರು ಆಯಿತು ಅಂದರೆ ಬೇಗ ಹೋಗ್ಬಿಡ್ತೀವಿ. ಬನ್ನಿ, ಹಂಗೆ ಹೋಗ್ತಾ ಹೋಗ್ತಾ ಸಿಗುವ. ನಾವಿವಾಗ ಇದ್ದೀವಿ ಶೃಂಗೇರಿ ರೋಡಿನ ಘಾಟ್ ಸೆಕ್ಷನಲ್ಲಿ. ಯಾವುದಪ್ಪ ಸರಿಯಾಗೈತೆ ಇದು. ಸೇಮ್ ಒಂಥರ ಆಲ್ಮೋಸ್ಟ್ ಶಿರ್ಡಿ ಘಾಟ್ ಥರ ಕಾಣಿಸ್ತೈತೆ. ಹಂಗೆ ಇದೆ, ಫುಲ್ಲು ಚೆನ್ನಾಗಿ ಕಾಣ್ತಾ ಇದೆ. ಹೋಗ್ತಾ ಇದ್ದೀವಿ ಸುಮ್ಮನೆ ಸಿಂಪಲ್ಲಾಗಿ. ಇಲ್ಲಿಂದ ನಮಗೆ ಇನ್ನೂ 138 ಕಿಲೋಮೀಟರ್ ಇದೆ. 138. ಈ ರೋಡ್ಗಳು ಸರಿ ಇಲ್ಲ ಗುರು. ರೋಡ್ ಸರಿ ಇದ್ದರೆ ಏನೋ ಒಂದು ಬೇಗ ಹೊಡ್ಕೊಂಡು ಹೋಗ್ಬಿಡ್ಬೋದು. ಥರ ತಡಗ ಬಡಗ ಹಳ್ಳ ನಿನ್ನೆ ಸಿಕ್ಕಾಪಟ್ಟೆ ಐತೆ. ಆಯ್ತಲ್ಲ, ನಾವು ಸನ್ರೈಸಿಗೆ ಅಲ್ಲಿಗೆ ಹೋಗ್ತೀವೋ ಹೋಗಲ್ವೋ ನೋ ಐಡಿಯಾ. ನೋಡ್ತಾ ಇದ್ರಲ್ಲ, ಉಡುಪಿಗೆ ಹೋಗೋಣ ಅಂತ ಹೊರಟಿದ್ದು. ಇಲ್ಲೇನೆ ಟೈಮು 6:05. ಸನ್ಸೆಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ನೋಡಿದ್ರೆ
ಈ ಥರ ಆಗಿದೆ. ಇನ್ನೂ ಇಲ್ಲೇ ಇದ್ದೀವಿ. ಇನ್ನೂ ಕರೆಕ್ಟಾಗಿ 102 ಕಿಲೋಮೀಟ್ರ್ ಐತೆ ಉಡುಪಿಗೆ. ಇನ್ನೂ ಪಕ್ಕ ಹೋಗೋಷ್ಟೊತ್ತಿಗೆ ಅದೇ ಒಂದು 8-8:15 ಆಗುತ್ತೆ. ಕನಸಂಗೆ ಸನ್ಸೆಟ್ಟು ಪ್ಲ್ಯಾನ್ ಕ್ಯಾನ್ಸಲ್ಲು. ಮತ್ತು ಇನ್ ಕೇಸ್ ಏನಾದ್ರು ನೈಟಲ್ಲಿ ಬೀಚ್ ಸೈಡ್ ಹೋದರೆ ಅದನ್ನು ವ್ಲಾಗ್ ಮಾಡ್ತೀನಿ, ಅದನ್ನು ಕಂಟಿನ್ಯೂ ಮಾಡ್ತೀನಿ ಹಂಗೇ. ಕೇಸ್ ಹೋಗಿಲ್ಲ ಅಂತ ಅಂದರೆ ರೂಮಲ್ಲಿ ಸಿಗ್ತೀನಿ ಅಷ್ಟೇ. ಇವಾಗ ಕತ್ಲೆ ಆಗ್ತಾ ಬಂತು. ನಾವಿನ್ನೂ ಯಾವುದೋ ಘಾಟ್ ಸೆಕ್ಷನಲ್ಲೇ ಇದ್ದೀವಿ. ಯಾವುದಿದು ಕುಂಡೂರು ಹತ್ರ ಇದ್ದೀವಿ. ಇನ್ನೂ 102 ಕಿಲೋಮೀಟ್ರ್ ಐತೆ. ನೋಡೋಣ. ಯಾಕಂದರೆ ರೋಡೆಲ್ಲ ಹೆವಿ ಹಿಂಸೆ ಆಗೋಯ್ತು. ರೋಡು ಹತ್ರ ನೀಟಾಗಿಲ್ಲ. ಒಂದು ಸ್ವಲ್ಪ ದೂರ ಹಿಂಗೆ ನೀಟಾಗಿದ್ದರೆ ಇನ್ನು ಸ್ವಲ್ಪ ದೂರ ಫುಲ್ಲು ಕಚ್ಚಡವಾಗಿರುತ್ತೆ. ಫುಲ್ಲು ಸ್ಲೋ 20-30 ಹೋಗಬೇಕು. ಅಷ್ಟೇ ಸ್ಪೀಡು ಹೋಗೋಕ್ಕಾಗ್ತಿರೋದು. ಆ ಥರ ಆಗ್ಬಿಟ್ಟಿತ್ತು ನಮಗೆ. ಅದು ಅಲ್ಲದೆ ಆ ರೋಡಲ್ಲಿ ಬಂದ್ಬಿಟ್ಟು ನನ್ನ ಗಾಡಿ ಬೇರೆ ಪಂಚರ್ ಆಗೋಯ್ತು. ಪಂಚರ್ ಅಂಗಡಿ ಹುಡುಕೊಂಡು ಹೋಗಿ ಅಲ್ಲಿ ಪಂಚರ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಟಿದ್ದು. ಅದಕ್ಕೆ ತುಂಬ ಲೇಟ್ ಆಗೋಯ್ತು. ನೋಡೋಣ, ಇನ್ ಕೇಸ್ ಏನಾದರೂ ಆದರೆ ಬೇಗ ಬೀಚ್ ಸೈಡನ್ನು ಹೋದರೆ ನಿಮಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಇಲ್ಲ ಅಂದರೆ ರೂಮಲ್ಲಿ ಸಿಗ್ತೀನಿ, ಸರಿನಾ? ಮತ್ತು ಸಿಗೋಣ, ಅಲ್ಲಿವರೆಗೂ ಮುಂದೆ ಸಿಗೋಣ ಬನ್ನಿ ಸ್ನೇಹಿತರೆ. ಹೇಗಿದೆ ನೋಡಿ, ನಿಮಗೆ ಕಾಣಿಸ್ತಿದೆಯಲ್ವ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ. ಫುಲ್ ಕತ್ಲೆ ರೋಡು, ಯಾರಂದರೆ ಯಾರಿಲ್ಲ, ನಾನು ನಮ್ಮ ಹುಡುಗ ಬಿಟ್ರೆ. ಆ ಥರ ಇದೆ ಫುಲ್ಲು ನೋಡಿರಿ, ಸರಿಯಾಗೈತೆ. ಕಾಡು ಅಂದರೆ ಕಾಡು. ನೋಡಿ, ಆಗೊಂಬೆ ಘಾಟ್ ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ. ಅದು ನೈಟ್ ಇಷ್ಟೊತ್ತಲ್ಲಿ. ಸಿಕ್ಕಾಪಟ್ಟೆ ಡೇಂಜರ್ ಆಗೈತೆ ಗುರು ರೋಡು. ಸಣ್ಣ ರೋಡ್ ಬೇರೆ. ಹೆಂಗಿದೆ ನೋಡಿ, ಚಿಕ್ಕ ರೋಡ್. ಯಾವ್ದಾದ್ರು ದೊಡ್ಡ ಗಾಡಿ ಬಂತು ಅಂದರೆ ತಗ್ಲಾಕೊಂಬಿಡ್ತೀವಿ, ಹಂಗೈತೆ ಇದು. ಸರಿಯಾಗೈತೆ ಗುರು. ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಟಫೆಸ್ಟ್ ಘಾಟಲ್ಲಿ ಇದು ಒಂದು ಕೂಡ ಇದೆ. ಸರಿಯಾಗೈತೆ ಮಾತ್ರ. ನೋಡಿ, ಇದೆಲ್ಲ ಹುಷಾರಾಗಿ ಹೋಗ್ಬೇಕು. ಒಂದು ಸ್ವಲ್ಪ ಯಮರಿದ್ರು ಮುಗೀತು ಕತೆ. ಯಾಕಂದರೆ ಸಿಕ್ಕಾಪಟ್ಟೆ ಸಣ್ಣ ರೋಡ್ ಇದು, ದಾರಿ. ಅದಕ್ಕೇ ಪ್ರಾಬ್ಲಮ್ಮು. ಲಾರಿಗಳೆಲ್ಲ ಹೋಗ್ತಾ ಇರುತ್ತಲ್ಲ, ಸ್ವಲ್ಪ ನೋಡ್ಕೊಂಡು ಇಳಿಬೇಕು, ಇಲ್ಲ ಅಂದರೆ ಕಷ್ಟ. ಸಿಕ್ಕಾಪಟ್ಟೆ ಭಯಾನಕ ಹೋಗೈತೆ ಗುರು. ನಿಮ್ಮ ಕ್ಯಾಮ್ರಾದಲ್ಲಿ ಕಾಣಿಸ್ತೈತೋ ಇಲ್ವೋ ಗೊತ್ತಿಲ್ಲ ನನಗಂತೂ. ಬಟ್ ನಾವು ಲೈವಾಗಿ ನೋಡ್ತಾ ಇದ್ದೀವಲ್ಲ, ಡೇಂಜರ್. ಇಲ್ಲೆಲ್ಲ ಫಾಗ್ ಲೈಟ್ ಆನ್ ಮಾಡೋಕ್ಕೂ ಭಯ ಆಗುತ್ತೆ. ಯಾಕಂತಂದರೆ ಚಿಕ್ಕ ರೋಡು, ಆಪೋಸಿಟ್ ಗಾಡಿಗಳು ಬರ್ತಾ ಇರುತ್ತೆ. ಅದಕ್ಕೇ ಸ್ಟಾಕ್ ಹೆಡ್ಲೈಟಲ್ಲೇ ಹೋಗ್ತಾಯಿದ್ದೀನಿ ನಾನು.